ಚಿಗ ಏಯ್ ಬರ 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 ವಲಯದ ರಜಾ ಬಗ ಪೊಯ್ಲದ ಅಡಿಯ ಅಡಿಯ ಚಿಗ 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 Tiga. Aja. Dia. Dia. Tarik kanan di lari. Aja. Tiga. Hey. Bara. ವಲಯದ ರಜಾ ಬಗ ಪೊಯ್ಲದ ಅಡಿಯ ಅಡಿಯ ಚಿಗ 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 ರಜಾ ಚಿಗ ಚಿಗ Aja, dia. Dia tarik kanan di lari. Aja. ನಿಜವಾಗಿಯೂ ನಿನ್ನ ತಾಯಿ ದೇವಭಕ್ತಿ ಬುದ್ಧಿವಂತೆ. ಆದ್ದರಿಂದಲೇ ದೇವರು ಅವರ ಕೋರಿಕೆಯನ್ನು ತಡ ಮಾಡದೆ ಸಲ್ಲಿಸಿದ್ದಾನೆ. ಇಂಥ ಇಚ್ಛಾ ಮರಣ ಎಲ್ಲರಿಗೂ ಬರುವುದಕ್ಕೆ ಸಾಧ್ಯವಿಲ್ಲ. ಅದು ಪತಿವ್ರತೆಗೆ ಮಾತ್ರ ಸಾಧ್ಯ. ಗಂಡನೊಡನೆ ಚಿತೆ ಏರುವುದು ಅಂದರೆ ಅದು ಪತಿವ್ರತೆಗೆ ಮಾತ್ರ ಸಾಧ್ಯ. ನಾವು ಪುರಾಣದ ಕಥೆಗಳಲ್ಲಿ ಹೀಗೆ ನಡೆದಿದ್ದನ್ನು ಕೇಳಿದ್ದು. ಆದರೆ ನೋಡು, ಇವತ್ತು ನಾವೇ ಅಂಥ ಒಂದು ಘಟನೆಯನ್ನು ಕಣ್ಣಾರೆ ಕಂಡು. ನೋಡು, ನೀನು ಚೆನ್ನಾಗಿ ಓದು ದೊಡ್ಡವನಾದರೆ ಸ್ವರ್ಗದಲ್ಲಿರೋ ನಿನ್ನ ತಂದೆ ತಾಯಿಗಳಿಗೆ ತುಂಬ ಸಂತೋಷವಾಗುತ್ತೆ. ಯಾರು ಬದುಕಲಿ, ಯಾರು ಸಾಯಲಿ, ಯಾರು ಹುಟ್ಟದೇ ಹೋಗಲಿ, ಮಳೆಗಾಲ ನಿಲ್ಲುತ್ತದೆ. ಮಳೆ ಹಿಡಿದು ಕೂತಿತು. 4 ಪಾದಗಳನ್ನು ಬಲವಾಗಿ ಊರಿ ಪ್ರಕೃತಿಯ ಪ್ರತಿರೂಪದ ಸಹ್ಯಾದ್ರಿ ಪರ್ವತ, ಕಾನನ ಶ್ರೇಣಿ, ಮನುಷ್ಯರ ಅಲ್ಪ ಸುಖ ದುಃಖಗಳಿಗೆ ಸಂಪೂರ್ಣ ನಿಸ್ಸಂಗಿಯಾಗಿ ಭೀಷಣ ವರ್ಷಧಾರೆಯಲ್ಲಿ ತಪ್ಪನೆ ತೊಯ್ಯುತ್ತಾ ಹಬ್ಬಿ ಕೊಬ್ಬಿ ಉಬ್ಬಿ ನಿಂತಿತ್ತು. ಆ ಭೂಮ ನಿಸರ್ಗದ ಮುಂದೆ ಹಳೆಯ ಮನೆ, ಕೋಣೂರು, ಹೂವಳ್ಳಿ, ಬೆಟ್ಟಳ್ಳಿ ಮತ್ತು ಸಿಂಭಾವಿಯಂತಹ ಏಕಗೃಹ ಕ್ಷುದ್ರ ಗ್ರಾಮಗಳ ಬದುಕಿನ ಆಸೆ, ನಿರಾಶೆ, ಕಷ್ಟ, ಸುಖ, ತಾಪಾದಿಗಳು ಯಕ್ಕಶ್ಚಿತಗಳಾಗಿದ್ದುದರಲ್ಲಿ ಆಶ್ಚರ್ಯವೇನು? ಹಳೆಯ ಮನೆ ದೊಡ್ಡಣ್ಣ ಹೆಗಡೆ ಕಾಳವಾದ ಕಥೆ ಮತ್ತು ಅವರ ಹೆಂಡತಿ ರಂಗಮ್ಮ ಹೆಗ್ಗಡತಿಯವರ ಇಚ್ಛಾಮರಣದ ಸುದ್ದಿ ಮಾತಾಡ್ತಿದ್ದಾರೆ. ಎಷ್ಟು ಮಾತಾಡಿದರೂ ಸಾಲದ ಸುದ್ದಿ, ಎಷ್ಟು ಮೆಚ್ಚಿ ನುಡಿದರೂ ತೀರದ ಸುದ್ದಿ. ಕರುಣ, ಅದ್ಭುತ, ಶಾಂತರಸಗಳಿಗೆ ಅಕ್ಷಯ ಪಾತ್ರೆಯಾಗಿ
ಪವಿತ್ರ ತೀರ್ಥ ವಾರ್ತೆಯಾಗಿತ್ತು ಆ ಸುದ್ದಿ. ನಿಮ್ಮ ದೊಡ್ಡಣ್ಣ ಹೆಗ್ಗಡೆ ಜೀವವೇ ಈಗ ನಿಮ್ಮ ಕಿರಿಯ ಅಕ್ಕ ದೇವಮ್ಮಂಗೂ ಬೆಟ್ಟಳ್ಳಿ ದೇವಯ್ಯಂಗೂ ಮಗನಾಗಿ ಹುಟ್ಟಿದೆ. ಗಡ್ದಯ್ಯ ಹೇಳಿದ್ದು ನಿಜವೇ ಇರಬಹುದು. ನಮ್ಮ ದೊಡ್ಡಕ್ಕ ಬೆಟ್ಟಳ್ಳಿಗೆ ಹೋದಲ್ಲಿಂದಲೂ ಮಗು ಚೆಲುವಯ್ಯನೊಡನೆ ನಡ್ಕೊಳ್ಳೋ ರೀತಿ ನೋಡಿದ್ರೆ ಹೌದೇ ಹೌದು. ಎಲ್ಲರೂ ಕರೆಯೋ ನಿನ್ನ ದೊಡ್ಡಕ್ಕ ರಂಗಮ್ಮ ಮುಂದಿನ ಜನ್ಮದಲ್ಲಿ ನಿಮಗೂ ಹೂವಳ್ಳಿ ಚೆನ್ನಮ್ಮನಿಗೂ ಮಗಳಾಗಿ ಹುಟ್ಟಿ ಮತ್ತೆ ಚೆಲುವಯ್ಯನನ್ನೇ ಮದುವೆಯಾಗಿ ತನ್ನ ಈ ಜನ್ಮದ ಪ್ರಾರ್ಥನೆಗೆ ಮುಂದಿನ ಜನ್ಮದಲ್ಲಿ ಸಂಪೂರ್ಣವಾದ ಸುಖದ ಸಿದ್ಧಿಯನ್ನು ಪಡೆಯುತ್ತಾಳೆ. ನನ್ನ ಅಕ್ಕ ಕಣ್ಮುಚ್ಚೋದಕ್ಕೂ ಗಡ್ದಯ್ಯ ಹೇಳಿದ ಮಾತಿಗೂ ಸರಿಯಾಗಿ ಹೊಂದಿಕೆ ಆಗದೆ. ನನ್ನ ಚಿನ್ನಮ್ಮನ ಮದುವೆ ಅಕ್ಕಯ್ಯ, ನೋಡ್ತಾ ನನ್ನ ದುರಾದೃಷ್ಟನ. ಅಣ್ಣಯ್ಯ ಹತ್ಕೆಮ್ಮ ಇಬ್ರು ಹೋಗ್ಬಿಟ್ರು. ಅಪ್ಪ ಏನೋ ಹಾಸಿಗೆ ಹಿಡಿದ್ಬಿಟ್ಟಾನೆ. ಎಲ್ಲ ಹೊರೆನೂ ನನ್ನ ಮೇಲೆ ಬಿದ್ದಂಗಾತು. ನೀವೆಲ್ಲ ಸೇರಿ ನನ್ನ ಕೈ ಹಿಡ್ದೆತ್ತಿದ್ರೆ ಇನ್ಯಾರ ಗತಿ? ಮಂಜಿನ ಎರಡನೇ ಸಂಬಂಧಕ್ಕೆ ಅಣ್ಣ ಹಿಂಗೆ ತಂದ್ಕೊಂಡು ಲಕ್ಕಮ್ಮನ್ನ ನಂಗೆ ಕೊಟ್ಟು ಲಗ್ನಕ್ಕೆ ಏರ್ಪಾಟ್ ಮಾಡು. ತಮ್ಮ ತಂಗಿನ ಕೊಟ್ಟು ನಿನ್ನ ತಂಗಿನ ತರೋದು ಅಂತ ಮೊದಲೇನೋ ಯೋಚನೆ ಮಾಡಿದರು. ಆದರೆ ಈಗ ಯಾಕೋ ಅವ್ರ ಮನಸ್ಸು ಬದಲಾಗ್ದಂಗೆ ಕಾಣಿಸ್ತದೆ. ನನಗೇನೋ ಅವಳು ನಿಂಗೆ ಕೊಟ್ಟು ಲಗ್ನ ಮಾಡಬೇಕಂತ ಮನಸ್ಸು. ಆದರೆ ಅವ್ರ ತಂಗಿನ ಅವ್ರಿಗೆ ಮನಸ್ಸು ಇದ್ದವರಿಗೆ ಕೊಡಬೇಡ ಅಂತ ಹ್ಯಾಂಗೆ ಹೇಳೋದು? ನಾನು ಹೆಣ್ಣೆಂಗ್ಸು. ಎಂಟ ಸ್ವಲ್ಪ ಜಾಸ್ತಿ ಎಲೆ ಕೊಯ್ಯ, ಮನೆಗೆ ನೆಂಟರು ಬರ್ತಾರೆ. ಹೋಯ್, ಯಾರ? ಓ, ಮುಕ್ಕನ್ನ ಏನು ಕೂಣೂರಿಂದ ಬಂದೇನಾ? ಹೌದು ಬಾವ, ಅಕ್ಕಯ್ಯನ ಮಗನು ನೋಡ್ಕೊ ಹೋಗೋಣ ಅಂತ ಬಂದೆ. ಮನೆಗೆ ಹೋಗಿ ಬಂದೇನಾ? ನೋಡ್ಕೊಂಡು ಬಂದೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಒಳ್ಳೇದಾತು ಬಿಡು. ಇವತ್ತು ಇಲ್ಲೇ ಉಳಿದು ನಾಳೆ ಹೋದ್ರಾಯ್ತು. ಆಯ್ತು ಕತೆ. ಈಗಲೇ ಅಣ್ಣಯ್ಯ ಶಿಕ್ಷಕದವ್ರ ಕೈಲೆಲ್ಲ ಹೇಳ್ತಾನಂತೆ. ಏನಂತ? ಮನೆ ಕೆಲಸ ಎಲ್ಲ ಬಿಟ್ಟು ಮುಕುಂದ ನೆಂಟ್ರ ಮನೆ ತಿರುಗ್ತಾನೆ ಅಂತ. ಅಂದ್ಕಂಡ್ಲು ಬಿಡ, ಆಗಿರೋ ನಷ್ಟ ಆದರೂ ಏನೀಗ? ಅದಿರಲಿ, ನೀನು ನೋಡಿದರೆ ಏನೋ ತೊಂದರೆಗೆ ಸಿಗ ಹಾಕೊಂಡಂಗೆ ಕಾಣ್ತೀಯಲ್ಲೋ ಮರೆಯ. ಏನು ಹೇಳ? ನೋಡು ಬಾವ, ನನ್ನ ಚಿನ್ನಿನ ಸಿಂಬಾವಿ ಹೆಗಡೆಗೆ ಎರಡನೇ ಸಂಬಂಧ ಮಾಡಿಕೊಡೋಕ್ಕೆ ವೆಂಕಟಬಾವ ತೀರ್ಮಾನ ಮಾಡೇ ಬಿಟ್ಟಾನೆ. ಅವ ಯಾರು ಮಾತು ಹೇಳಿದರೂ ಕೇಳ್ತಾನೇ ಇಲ್ಲ. ನನ್ನ ಚಿನ್ನಿನ ಈ ಸಂಕಟದಿಂದ ಪಾರು ಮಾಡೋದೇ ನನ್ನ ಕರ್ತವ್ಯ. ಅದಕ್ಕೆ ಅವತ್ತು ಕಲ್ಲೂರಿನಲ್ಲಿ ನಾವು ನೋಡಿದ್ವಲ್ಲ ಗಡ್ದಯ್ಯ, ಅವ್ರನ್ನ ಮತ್ತೊಂದು ಸಾರಿ ಕಂಡು ಈ ಕಷ್ಟದಿಂದ ಪಾರೋಗಕ್ಕೆ ಉಪಾಯ ಏನಾರ ಮಾಡೋಣ ಅಂತ. ನೋಡು ಬಾವ, ನೀನೂ ಬರಬೇಕು. ನೋಡು ಮುಕುಂದ, ನಾನು ನಿನ್ನ ಹಾಗೆ ಇನ್ನೊಂಥರ ಕಷ್ಟದಲ್ಲಿ ಸಿಗಾಕೊಂಬಿಟ್ಟೀನಿ. ಆ ಪಾದ್ರಿ ಜೀವರತ್ನಯ್ಯನ ಜೊತೆ ಸೇರಿ ಅವನ ಮಾತಿಗೆ ಮರಳಾಗಿ ಬಾಯಿ ತಪ್ಪಿ ಕಿಲಸ್ತ್ರ ಜಾತಿಗೆ ಸೇರ್ತೀನಿ ಅಂತ ಅಂದ್ಬಿಟ್ಟೆ. ಈಗ ಅವನು ಕಿಲಸ್ತ್ರ ಜಾತಿಗೆ ಸೇರಿಸ್ಬೇಕು ಅಂತ ಎಲ್ಲ ಏರ್ಪಾಟ್ ಮಾಡಾನೆ. ಅದಕ್ಕೆ ಮನೇಲಿ ನಿನ್ನ ಅಕ್ಕ, ನನ್ನ ಅಪ್ಪಯ್ಯ, ಮನೆಯವರೆಲ್ಲ ನನ್ನ ಮೇಲೆ ತಿರುಗಿ ಬಿದ್ದಾರೆ ಮರೆಯ. ಅದಕ್ಕೆ ಕಿಲಸ್ತ್ರ ಜಾತಿಗೆ ಸೇರೋದ್ರಿಂದ ತಪ್ಪಿಸ್ಕೊಳಕ್ಕೆ ಬೇರೆ ದಾರಿಯೇ ಕಾಣದೆ ಆ ಗಡ್ದಯ್ಯನ ನೋಡ್ಬರೋಣ ಅಂತ ಕಲ್ಲೂರಿಗೂ ಹೋಗಿ ಬಂದೆ. ಆದರೆ ಆ ಗಡ್ದಯ್ಯ ಕಲ್ಮಂಟಪದಿಂದ ನಾಪತ್ತೆಯಾಗಿ ಬಹಳ ದಿನ ಆತಂತೆ. ಆ ಗಡ್ದಯ್ಯ ಶೃಂಗೇರಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಕನ್ಯಾಕುಮಾರಿ ಮಾರ್ಗವಾಗಿ ಹಾಗೆ ಕೊಲಂಬೋಗೆ ಹೋಗ್ತೀನಿ ಅಂತ ಹೇಳಿ ಹೋದಂತ
ಅಲ್ಲಿ ಜನ ಮಾತಾಡ್ತಾ ಇದ್ರಪ್ಪ. ನೀವು ಇಲ್ಲಿಗೆ ಬಂದ ಉದ್ದೇಶದ ಆ ಸ್ವಾಮಿ ವಿವೇಕಾನಂದ ಭಾರತಕ್ಕೆ ಬರುವ ದಾರಿಯಲ್ಲಿ ಬಂದ ಮೇಲೆ ಭಾರತ ಖಂಡವನ್ನೆಲ್ಲ ಸಂಚರಿಸಿ ಬೋಧಿಸಿ ಭಾಷಣ ಮಾಡಿ ಹೊಸದೊಂದು ಯುಗ ಶಕ್ತಿಯನ್ನೇ ಉದ್ಬೋಧನಗೊಳಿಸುತ್ತಾರೆ. ಹಿಂದೂ ಧರ್ಮವು ಬ್ರಾಹ್ಮಣ ಪುರೋಹಿತರಿಂದ ಪಾರಾಗಿ ಕ್ರೈಸ್ತಾದಿ ಮತ ಪ್ರಚಾರಕರಿಗೆ ದುರ್ಗಮವಾಗಿ ತನ್ನ ವೇದೋಪನಿಷತ್ತಿನ ಶುದ್ಧ ವೇದಾಂತ ದರ್ಶನದಲ್ಲಿ ಪ್ರತಿಷ್ಠಿತವಾಗುವ ಕಾಲ ಸಮೀಪಿಸುತ್ತಿದೆ. ನೋಡು ಮುಕುಂದ, ಆ ಬರ್ಮೈ ಹೆಗ್ಡೆ ಮಾಡೋದು ಅಷ್ಟರಲ್ಲೇ ಅದೇ. ನಾವು ಮಾಡೋದು ಮಾಡೋಣ. ಚಿನ್ನಕ್ಕನ್ ತಪ್ಸ ಕೆಲಸ ನೀನು ನೋಡ್ಕ, ಉಳಿದಿದ್ದನ್ನು ನಂಗೆ ಬಿಡು. ಆತ್ ಭಾವ, ಹಾಗೆ ಮಾಡ್ತೀನಿ. ಆ ಬರ್ಮೈ ಹೆಗ್ಡೆ ಬೇಕಾದ್ ಮಾಡ್ಕೊಂಡ್ಲಿ. ಹಾಗೆ ನನ್ನ ಸಮಸ್ಯೆಗೂ ಒಂದು ಉಪಾಯ ಹುಡುಕ್ಬೇಕಲ್ಲವ ಮುಕುಂದ? ನಿನ್ನ ಸಮಸ್ಯೆಗೂ ನನ್ನ ಹತ್ರ ಒಂದು ಪರಿಹಾರ ಇದೆ. ಏನದು? ಏನು ಪರಿಹಾರ ಅದೆಯೋ ಮಾರಾಯ? ಅದು ಭಾಳ ಸುಲಭ ಅದೇ. ಆ ಪಾದ್ರಿ ನಿನ್ನ ಅವನ ಜಾತಿಗೆ ಸೇರಿಸೋ ದಿನ ಕೋವಿ ತಗೊಂಬಂದು ಆ ಕಿಟಕಿ ಕಂಡಿ ಹತ್ರ ಕೂತು ಅವನಿಗೆ ಜೀವ ಭಯ ಹುಟ್ಟಿಸ್ತೀನಿ. ಆಚೆ ಕಡೆಯಿಂದ ಆ ಸ್ಕೂಲ್ ಬಾಗ್ಲಿ ಚಿಲ್ಕ ಹಾಕೊಳ್ಳೋಕ್ಕೆ ಐಗಳಿಗೆ ಹಚ್ಕೊಡ್ತೀನಿ. ಸಮಯ ಬಿದ್ದರೆ ಒಂದು ಬೆದರಿ ಹಿಡ್ ಹಾರಿಸೋಕೆ. ಅಯ್ಯಯ್ಯೋ, ಅದು ಮಾತ್ರ ಬೇಡ ಮಾರಾಯ. ಮತ್ತೆ ಏನೋ ಮಾಡೋಕೆ ಹೋಗಿ ಏನೋ ಆದತ್ತು. ನೀನು ಹೆದರಬೇಡ ಭಾವ, ಇದು ನನ್ನ ಅಕ್ಕನ ತಾಳಿ ಪ್ರಶ್ನೆ. ನಾನು ಬರಾಗ ಕೋವಿಗೆ ಬರೀ ಕೇಪು ಮುಸಿ ಹಾಕ್ಕೊಂಬರ್ತೀನಿ. ಸಮಯ ಬಿದ್ದರೆ ಒಂದು ಹುಸಿ ಗುಂಡು ಹಾರಿಸ್ತೀನಿ. ರವೆ ಗುಂಡು ಹಾಕ್ಕೊಂಡು ಅವನು ಕೂನಿ ಮಾಡೋಕ್ಕೆ ನನಗೇನು ಹುಚ್ಚ? ಜಾತಿಗೆ ಸೇರಿಸೋ ಹುಚ್ಚು ಬಿಡಿಸ್ತಾ ಇದ್ರೆ ಆಗೋದಿಲ್ಲ ಆ ಪಾದ್ರಿಗೆ. ಬಾಕಿ ಎಲ್ಲ ಒಳ್ಳೆ ಮನುಷ್ಯನೇ. ಈಗ ನಿನಗೆ ಧೈರ್ಯ ಬಂತ ಭಾವ? ಆತ್ ಮಾರಾಯ, ಅದು ಏನು ಮಾಡ್ತೀಯ ನೋಡೋಣ. ಸರಿ ನಡಿ, ಈಗ ಮನೆ ಕಡೆಗೆ ಹೋಗೋಣ. ನಡಿ. ಆಯ್ತು, ನಾನಿನ್ನು ಹೋಗಿ ಬರ್ತೀನಿ. ಆಮೇಲೆ ಒಂದು ಮಾತು ಮುಕುಂದ ಬಾವ, ಆ ಹೂವಳ್ಳಿ ಹೆಣ್ಣನ್ನು ಸಿಂಬಾವಿಯ ಗಿಡಗೆ ಲಗ್ನ ಮಾಡೋದನ್ನ ತಪ್ಪಿಸ್ತೇ ಹೋದರೆ ಆ ಅನ್ಯಾಯದಲ್ಲಿ ನಾವು ಪಾಲ್ದಾರಾಗಬೇಕಾಗ್ತದೆ. ಅಷ್ಟು ಎಳೆ ಹುಡುಗಿನ ಆ ಹಳೆ ಮುದುಕನ್ಗೆ ಕಟ್ಟೋ ಬದಲು ಬಾವಿಗಾದರೂ ತಳ್ಳೋದು ಲೇಸು. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಲ್ಲ, ಆ ಹಳೆ ಪೈಕಿದ್ದು ಹೂವಿ ಹೇಳ್ತಿತ್ತು. ಆ ಚಿನ್ನಮ್ಮನವ್ರ ಕಷ್ಟನ ಯಾರು ನೋಡೋಕ್ಕಾಯ್ತದೆ? ಅವರು ಖಂಡಿತವಾಗಿ ಕೆರೆನೋ ಬಾವಿನೋ ಹಾರ್ಕೋತಾರೆ, ಇಲ್ಲ ನೇಣು ಹಾಕೋತಾರೆ ಅಂತ. ಭಾವ, ನಾನು ಬರಲಾ? ಅನ್ಕೊಂಡ್ರು ಗುತ್ತಿ, ನಾಯಿ ಗುತ್ತಿ. ಗೊತ್ತೀಯಾ? ಏನು ಮಾರ ಹಿಂಗೆ ಕಂಬಳಿ ಕಪ್ಪೆ ಕೌಚ್ಕೊಂಡು ಗುರ್ತೆ ಹತ್ಲಿಲ್ಲ ನೋಡು. ನೀನು ಆ ಪೊಲೀಸವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋದಿ ಅಂತಲ್ಲ, ಎಲ್ಲ ಕಡೆ ಸುದ್ದಿ ಹಬ್ಬಿದೆ. ನೋಡ್ಕೊಂಡ್ರು, ಅದೊಂದು ಕತೆ ಎಲ್ಲ ಆಮೇಲೆ ಹೇಳ್ತೀನಿ. ನೀವು ನಂಗೊಂದು ಉಪಕಾರ ಮಾಡ್ತೀರಿ ಅಂದ್ರು. ಅದೇನು ಅಂತ ಹೇಳೋ, ಆಗೋದಾದ್ರೆ ಮಾಡೋಣ. ನಮ್ಮ ಮಾವ ದೊಡ್ಡ ಬೇನು ನಮ್ಮ ಅತ್ತೆ ಶೇಷಿನೂ ಸೇರಿ ನನ್ನ ತಿಮ್ಮಿನ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಬೆಟ್ಟಳ್ಳಿ ಕರ್ಕೊಂಬಂದರು. ಗೌಡ್ರು ಮಾತು ಕೇಳಿ ಆ ಗಾಡಿ ಹೊಡೆಯೋ ಬಚ್ಚನ್ಗೆ ನನ್ನ ತಿಮ್ಮಿನ ಬಲವಂತವಾಗಿ ಲಗ್ನ ಮಾಡ್ತಾರಂತೆ. ನಾನು ನನ್ನ ತಿಮ್ಮಿಗೆ 4 ಮಾತು ಹೇಳಿ ದೇಶಾಂತರ ಹೋಗೋದು ಅಂತ ಮಾಡೀನಿ. ಈಗ ನಾನು ಯಾರ ಕಣ್ಗೂ ಕಾಣಂಗಿಲ್ಲ. ನೀವು ಹೆಂಗಾರ ಮಾಡಿ ನಾನು ನನ್ನ ತಿಮ್ಮಿನ ನೋಡಂಗೆ ಮಾಡಬೇಕು.
ಅಷ್ಟು ಮಾಡಿ ನಿಮ್ಮ ಕಾಲಿಡಿತೀನಿ. ಇದು ಸ್ವಲ್ಪ ಕಷ್ಟದ ಕೆಲಸ ಕಣ. ಆದರೂ ಮುಕುಂದಯ್ಯನವ್ರು ನನ್ನ ಮಾತು ಕೇಳೋಣ. ಅವ್ರು ಏನಾದರೂ ಉಪಾಯ ಹೇಳ್ಬೋದು. ಅಲ್ಲಿವರೆಗೂ ನೀನು ನಮ್ಮ ಬಿಡಾರದಲ್ಲೇ ಅಡಗಿರು. ಎಚ್ಚರ, ಆಚೆ ಗೀಚೆ ಬಂದಿಯಾ? ಆತ ಕಂಡ್ರ. ಅಯ್ಯ ಪಾಪ, ಆ ಗುತ್ತಿ ಸ್ಥಿತಿ ನೋಡೋಕ್ಕಾಗಲ್ರಯ್ಯ. ಅವನಿಗೆ ನಮ್ಮನೇಲೇ ಇರೋಕ್ಕೆ ಹೇಳಿ ಬಂದಿದ್ದೀನಿ ರಯ್ಯ. ನೀವೇನಾದರೂ ಮಾಡ್ಬೇಕ್ರಯ್ಯ. ಆಯ್ತಾ, ನೀನು ಹೀಗೆ ಮಾಡು. ಗುತ್ತಿನ ಸೀದಾ ನನ್ನ ಹತ್ರ ಕರ್ಕೊಂಡು ಏನಾರ ಒಂದು ಉಪಾಯ ಮಾಡೋಣ. ಸೀದಾ ನನ್ನ ಹತ್ರಕ್ಕೆ ಕರ್ಕೊಂಡು ಬರಬೇಡ, ಆ ವಾಟೆ ಹೆಂಗ್ಳ ಹತ್ರ ಕರ್ಕೊಂಡು ಬಾ. ಅಲ್ಲಿಗೆ ಬರ್ತೀನಿ, ಹೋಗು. ಆಯ್ತು ರಯ್ಯ. ಇಷ್ಟಕ್ಕೆಲ್ಲ ಯಾಕೋ ಕಣ್ಣೀರಾಗ್ತೀಯ ಗೊತ್ತಿ? ನೀನು ತಿಮ್ಮಿನ ನೀನು ಕಾಣೋಂತೆ ನಾನು ಏರ್ಪಾಟ್ ಮಾಡ್ತೀನಿ. ದಿಢೀರಂತ ನೀನು ಓಡೋಗೋದು ಬೇಡ. ಅಯ್ಯ, ನಾನು ಕೈ ಸಿಕ್ಕಿದ್ರೆ ಆ ಬೆಟ್ಟಲ್ಲಿ ಜನ ಸುಮ್ಮನೆ ಬಿಟ್ಟಾರ. ಪೊಲೀಸವ್ರಿಗೆ ಇಟ್ಕೊಟ್ಟು ನನಗೆ ಕೊಡಬಾರ ಶಿಕ್ಷೆ ಕೊಟ್ಬಿಡ್ತಾರೆ. ಅದಕ್ಕೆ ಒಂದಪ್ಪ ನನ್ನ ತಿಮ್ಮಿಗೆ ಹೇಳೋದೆಲ್ಲ ಹೇಳಿ ನನ್ನ ದೇಶಾಂತರ ಹೊಂಟೋಯ್ತೀನಿ ಕಣ್ರಯ್ಯ. ನನಗಿಲ್ಲಿ ಋಣ ತೀರ್ತು ಕಣ್ರಯ್ಯ, ತೀರ್ತು. ಗೊತ್ತಿ, ನಾನು ಹೇಳ್ದಂಗೆ ನೀನು ಕೇಳೋದಾದರೆ ಪೊಲೀಸ್ನವರಿಂದ ನೀನು ಏನೂ ಆಗ್ದಂಗೆ ನಾನು ನೋಡ್ಕೊತೀನಿ. ಏನಂತೀಯ? ಅಯ್ಯ ಮುಕುಂದಯ್ಯ, ಈ ಮಾತು ದಿಟಾನ? ನೀನು ನನಗೊಂದು ಉಪಕಾರ ಮಾಡೋದಾದರೆ? ಅಯ್ಯ, ನಾನು ನಿಮ್ಗೆ ಉಪಕಾರ ಮಾಡೋದ? ನೀವು ತಮಾಷೆ ಮಾಡಂಗೆ ಕಾಣ್ತದೆ. ಇಲ್ಲ ಗೊತ್ತಿ, ತಮಾಷೆ ಅಲ್ಲ. ನಿನ್ನ ಹಾಗೆ ನಾನು ಒಂದು ಸಂಕಟದಲ್ಲಿ ಸಿಕ್ಬಿದ್ದೀನಿ. ನೀನು ಸಿಂಬಾವಿ ಹೆಗಡೇರು ನನ್ನ ಚಿನ್ನಮ್ಮನ್ನ ಮದುವೆ ಆಗೋ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಪಾರು ಮಾಡಬೇಕಾಗಿದೆ. ಈ ಕೆಲಸದಲ್ಲಿ ನೀನು ಭಾಗಿಯಾಗೋದಾದರೆ ನಿನ್ನ ಕಷ್ಟಕ್ಕೂ ನಾನು ಭಾಗಿಯಾಗ್ತೀನೋ? ನನ್ನ ಮಂದೇವ್ರ ರಾಣೆ. ಅಯ್ಯ, ಅದೆಷ್ಟೇ ಕಷ್ಟ ಇಲ್ಲರಯ್ಯ, ನಾನು ನನ್ನ ಪ್ರಾಣನೇ ಪಣ ಇಟ್ಟು ನಿಮ್ಮ ಕೆಲಸ ಮಾಡಿಕೊಡ್ತೀನಿ ರಯ್ಯ. ಚಿನ್ನಮ್ಮನ ಮದುವೆ ಸಿಂಬಾವಿ ಹೆಗಡೆ ಜೊತೆ ನಿಶ್ಚಯ ಆಗಿಬಿಟ್ಟಿದೆ. ಮದುವೆ ರಾತ್ರಿ ಚಿನ್ನಮ್ಮನ್ನ ಹೂವಳ್ಳಿ ಮನೆಯಿಂದ ಪಾರು ಮಾಡಿ ಕಡಿಮೆ ಅಂದರೂ 10-15 ದಿವಸನಾದರೂ ಅಡಗಿಸಿಡ್ಬೇಕಾಗ್ತದೆ. ಅಯ್ಯ, ಹಂಗಿದ್ರೆ ನಂದೊಂದು ಮಾತು ಕೇಳಿ. ನಾನು ಹಿಂದೆ ತಿಮ್ಮಿನ ಆರಿಸ್ಕೊಂಡದಾಗ ಆ ಹುಲಿಕಲ್ ನೆತ್ತಿಲಿ ಒಂದು ರಾತ್ರಿ ಕಳೆದಿದ್ದೆ. ಅದೇ ಸರಿಯಾದ ಜಾಗ. ನಿನ್ನ ಅನುಭವ ಈಗ ನಮ್ಮ ಉಪಯೋಗಕ್ಕೆ ಬಂತಲ್ಲ. ಆಗಲಿ, ನೀನು ಹೇಳ್ದಂಗೆ ಆಗಲಿ. ಅಯ್ಯ, ಹುಲಿಕಲ್ ನೆತ್ತಿ ಏರಕ್ಕೆ ಆ ಮೇಗರವಳ್ಳಿ ಹಾದಿ ಭಾಳ ಕಷ್ಟದ ಹಾದಿ ಕಣ್ರಯ್ಯ. ನಾನು ತಿಮ್ಮಿನ ಕರ್ಕೊಂಡು ಹೋದ ಹಾದಿ ಭಾಳ ಸುಲಭದ ಹಾದಿ ಕಣ್ರಯ್ಯ. ಅದನ್ನೇ ಬೇಕಾದ್ರೆ ಸಾರಿಸ್ಕೊಡ್ತೀನಿ. ಆಯಿತು, ನೀನು ನಮ್ಮನೆಲ್ಲೇ ಉಂಡು ಐತಾ ಹೋಗಿ ತಿಮ್ಮಿ ನಿನ್ನ ಜೊತೆ ಕೂಡ್ಕೊಳ್ಳೋ ಹಾಗೆ ಎಲ್ಲ ಏರ್ಪಾಟ್ ಮಾಡ್ತಾನೆ. ಈಗ ಬಾ ನೀನು ನನ್ನ ಜೊತೆ.